ಈ ರೋಡ್ ರೇಜ್ ಪ್ರಕರಣಗಳು ಅಂದರೆ ರಸ್ತೆ ರಂಪಾಟ ಕಡಿಮೆ ಆಗ್ತಿಲ್ಲ. ಯಾಕೋ ಏನೋ ಸಣ್ಣ ಸಣ್ಣ ವಿಚಾರಕ್ಕೆ ಕೋಪ ಮಾಡ್ಕೊಳ್ತಾ ಇದ್ದಾರೆ, ರಸ್ತೆಗಳಲ್ಲಿ ಜಗಳ ಮಾಡ್ಕೊಳ್ತಾ ಇದ್ದಾರೆ. ಈ ರಸ್ತೆ ರಂಪಾಟ ಪ್ರಕರಣಗಳು ಮಾತ್ರ ನಿಲ್ತಾನೆ ಇಲ್ಲ. ವೀಲಿಂಗ್ ಪ್ರಶ್ನಿಸಿದ ದಂಪತಿಯ ಮೇಲೆ ಪುಂಡ್ರು ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಬೆಟ್ಟದಾಸನಪುರದಲ್ಲಿ ಆಗಿರುವಂಥ ಘಟನೆ ಇದು. ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ತೆರಳುತ್ತಾ ಇದ್ದಂಥ ಪಶ್ಚಿಮ ಬಂಗಾಳ ಮೂಲದ ದಂಪತಿ ಈ ವೇಳೆ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ರು ಪುಂಡ್ರು. ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಕಾರಿಗೆ ಅಡ್ಡಗಟ್ಟಿಬಿಟ್ಟು ದಂಪತಿ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಪುಂಡ್ರು ಹಲ್ಲೆ ಮಾಡಿರುವಂಥ ದೃಶ್ಯ ಸೆರೆಯಾಗಿದೆ. ಹಲ್ಲೆಗೊಳಗಾದ ದಂಪತಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ಅವನು ಇನ್ನೊಂದ್ಸಲ ಬೈಕ್ ಓಡಿಸಬಾರದು, ಅವನು ಆ ರೀತಿಯಲ್ಲಿ ಮಾಡಬೇಕು. ಕೆಳಗಡೆ ಎಲ್ಲಿ ಕೊಡಬೇಕು ಅಲ್ಲಿ ಸರಿಯಾಗಿ ಏಟ್ ಕೊಡಿ. ಬೈಕಲ್ಲಿ ಕೂತ್ಕೊಳ್ಳೋಕೆ ಆಗ್ಬಾರ್ದು ಅವನಿಗೆ. ಎಕ್ಸಿಲೇಟರ್ ಕೂಡ ಕರೆಕ್ಟಾಗಿ ಬೆರಳು ಕೆಲಸ ಮಾಡಬಾರ್ದು, ಹಂಗೆ ಮಾಡಬೇಕು ಅವನಿಗೆ. ओके आपको भी मारा क्या? अब क्या हो गया बोला फर्स्ट से? आप लोग किधर जा रहा था, क्यों ऐसा हो गया? कोणंगंटे गोइंग टू कोणंगर क्रॉस. किधर से जा रहा है? इलेक्ट्रॉनिक सिटी. हम लोग इलेक्ट्रॉनिक सिटी में रहते हैं. वो साईं बाबा टेंपल के उधर. ओके ठीक है. पे जा रहे थे. तो दो एक ಗ್ಲಾಸ್ ಫುಲ್ಲು ಹೊಡೆದೋಗಿದೆ ನೋಡಿ. ಒಳಗಡೆ ಕೂಡ ಗ್ಲಾಸ್ ಪೀಸ್ ಬಿದ್ದುಬಿಟ್ಟಿದೆ ಪಾಪ. ಅವರು ಇವರು ಆಪ್ಕು ಭೀ ಮಾರ. ಗ್ಲಾಸ್ ಫುಲ್ಲು ಹೊಡೆದೋಗಿದೆ ನೋಡಿ. ಒಳಗಡೆ ಕೂಡ ಗ್ಲಾಸ್ ಪೀಸ್ ಬಿದ್ದುಬಿಟ್ಟಿದೆ ಪಾಪ. ಅವರು ಇವರು ಆಪ್ಕು ಭೀ ಮಾರ. ಸೊ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ವಿಡಿಯೋಗಳಿದ್ರೆ ನೋಡಬೇಕು. ಯಾರು ಏನು ಎತ್ತ ಅಂತ ಹೇಳಿ ಸರಿಯಾಗಿ ರುಬ್ಬೇಕು ಪೊಲೀಸರು. ಆಮೇಲೆ ರುಬ್ಬಿರೋದು ಕೂಡ ಸಾರ್ವಜನಿಕರಿಗೆ ಗೊತ್ತಾಗಬೇಕು. ನನ್ನ ಸಹೋದ್ಯೋಗಿ ಅಂಬರೀಷ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಯಾವ ರೀತಿಯಲ್ಲಿ ಪುಂಡರು ಈ ರೀತಿ ನಡ್ಕೊಂಡಿದ್ದಾರೋ ಅವ್ರಿಗೆ ಇನ್ನೊಂದ್ಸಲ ಬೈಕಲ್ಲೂ ಕೂಡ ಕೂತ್ಕೊಳ್ಳೋಕೆ ಆಗಬಾರ್ದು. ಕೂತ್ಕೊಂಡಾಗ ಕೆಳಗಡೆ ನೋವಾಗಬೇಕು. ಎಕ್ಸಿಲೇಟರ್ ಕೊಡಬೇಕು ಅಂದರೆ ಬೆರಳುಗಳಿಗೆ ಕೆಲಸ ಮಾಡಬಾರ್ದು. ಆ ರೀತಿಯಾಗಿ ಶಿಕ್ಷೆ ಕೊಟ್ಟಾಗ್ಲೇ ಎಲ್ಲ ಪುಂಡ್ರಿಗೆ ಬುದ್ಧಿ ಬರುತ್ತೆ ಅಂತ ಕಾಣಿಸುತ್ತೆ. ಖಂಡಿತ ಅರುಣ್, ಯಾಕಂದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪದೇ ಪದೇ ರೋಡ್ ರೇಂಜ್ ಪ್ರಕರಣಗಳು ನಡೀತಾನೆ ಇದಾವೆ. ಅದರಲ್ಲೂ ಸಹ ಸಣ್ಣ ಪುಟ್ಟ ವಿಚಾರಕ್ಕೆ ವಾಹನದ ಸವಾರರ ಮಧ್ಯೆ ಗಲಾಟೆ ಆಗ್ತದೆ. ಮುಂದೆ ವೀಲಿಂಗ್ ಮಾಡ್ಕೊಂಡು ಹೋಗ್ತಿದ್ರು ಸಹ ಅವರನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಏಕಾಏಕಿ ಮೇಲೆ ಬಿದ್ದು ಹಲ್ಲೆ ಮಾಡುವಂತದ್ದು ಅಥವಾ ಏನ್ ಚಾಕುಗಳನ್ನ ಹಿಡ್ಕೊಂಡ್ಬಂದು ಹಲ್ಲೆ ಮಾಡಕ್ಕೆ ಮುಂದಾಗ್ತಾ ಇರೋ ಘಟನೆಗಳು ನಡೀತಾನೆ ಇದೆ. ಅದೇ ರೀತಿ ನಿನ್ನೆ ಸಹ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಬೆಡ್ದಾಸ್ಪುರ ರೋಡ್ ನಲ್ಲಿ ಬರ್ಬೇಕಾದ ದಂಪತಿಗಳು ಕಾರ್ನಲ್ಲಿ ಬರ್ಬೇಕಾದ್ರೆ ಇಬ್ಬರು ಪುಂಡರು ವೀಲಿಂಗ್ ಮಾಡ್ಕೊಂಡು ರಸ್ತೆಯಲ್ಲಿ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ದಂಪತಿಗಳು ಅವರಿಗೆ ಬುದ್ಧಿ ಮಾತು ಹೇಳ್ತಾರೆ. ಈ ರೀತಿ ರಸ್ತೆಯಲ್ಲಿ ಮಾಡ್ತಾರೆ ಸರಿ ಇಲ್ಲ ಅನ್ನೋ ಮಾತುಗಳನ್ನು ಹೇಳಿದಾಗ ಏಕಾಏಕಿ ಆ ಪುಂಡ್ರು ಆ ದಂಪತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವಂತದ್ದು. ಅವರು ಸಹ ಅಲ್ಲಿ ಇದ್ದಂತಹ ಡ್ಯಾಶ್ ಕ್ಯಾಮ್ರಾದಲ್ಲಿ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ. ಜೊತೆಗೆ ಮೊಬೈಲ್ ನಲ್ಲೂ ಸಹ ಒಂದು ವಿಡಿಯೋವನ್ನ ಚಿತ್ರೀಕರಣ ಮಾಡ್ಕೊಳ್ಳಲಾಗಿರುವಂತದ್ದು. ಅಂದ್ರೆ ಪಶ್ಚಿಮ ಬಂಗಾಳದ ಮೂಲದವರು. ಹಾಗಾಗಿ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಲೋಕಲ್ ಅಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಿರೋದು. ಅಂದ್ರೆ ಗಲಾಟೆ ಸಂಪೂರ್ಣ ದೃಶ್ಯಗಳನ್ನ ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಈಗಾಗಲೇ ಕೊಟ್ಟು ಪ್ರಕರಣ ಸಹ ದಾಖಲು ಮಾಡಿದ್ದಾರೆ. ಇನ್ನು ಈ ಪುಂಡ್ರು ಬಗ್ಗೆ ಈಗಾಗಲೇ ಪೊಲೀಸರು ಸಹ ಹುಡುಕಾಟವನ್ನು ಮಾಡಿದ್ದು ತಲೆ ಮರೆಸ್ಕೊಂಡ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದಷ್ಟು ಬೇಗ ಅವರನ್ನು ಬಂಧಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಏನಂದ್ರೆ ಈ ರೀತಿ ಪುಂಡಟಿಕೆ ಮಾಡೋರಿಗೆ ಸರಿಯಾದ ಪಾಠವನ್ನ ಕಲಿಸ್ಬೇಕು ಅಂತೇಳಿ ಏನು ಈಗ ದಂಪತಿಗಳ ಒಂದು ಆಗ್ರಹ ಆಗಿರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.